ಮುಕ್ತಾಯ ಆಗುತ್ತೆ ಈ ಚುನಾವಣೆ ಬರೋಷ್ಟಕ್ಕೆ. ಈಗ ಏನು 2 ವರ್ಷ ಆಗಿದೆ ನಮ್ಮ ನಾಯಕರಿಂದ ಏನು ಅಸೆಂಬ್ಲಿ ಕೈ ತಪ್ಪಿ ಇವತ್ತು 15 ವರ್ಷ ಹಿಂದಕ್ಕೆ ಹೋಗಿದೆ ಚಿಕ್ಕಬಳ್ಳಾಪುರ. ನೀವು ಅದಲ್ಲ ನಾವು ಏನಂದ್ರೆ ನಮ್ಮ ಮುಖಂಡರು ಅಸೆಂಬ್ಲಿ ಎಲೆಕ್ಷನ್ ಗೆಲ್ಬೋದಾಗಿತ್ತಲ್ಲ ಸರ್. ನಿಮ್ಮೂರಲ್ಲೇ ನಮ್ಮ ಸುಧಾಕರ್ ಅವರು ಅಸೆಂಬ್ಲಿ ಎಲೆಕ್ಷನ್ ಗೆಲ್ಬೋದಾಗಿತ್ತಲ್ಲ ಸರ್. ಇವತ್ತು ರಾಜ್ಯದಲ್ಲೇ ಯಾರು ಅಭಿವೃದ್ಧಿ ಮಾಡಿಲ್ಲ ಅಂತ ಅಭಿವೃದ್ಧಿನ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಮಾಡಿ ತೋರಿಸಿದ್ದಾರೆ. ಅದು ಏನಾಯ್ತು ಅಂದ್ರೆ ನಾವು ಜನಗಳ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಪರ ಆಗುತ್ತೆ ಅನ್ಕೊಂಡು ಎಲ್ಲೋ ನಾವು ಎಡವಿದ್ದೀವಿ. ನಾವು ತಪ್ಪನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಮುಂದಿನ ದಿನದಲ್ಲಿ ಅಂತರ ತಪ್ಪು ಆಗ್ತಿದ್ದಂಗೆ ಜನಗಳ ಹತ್ರ ಹೋಗಿ ನಾವು ಮುಂದಿನ ಏನು ಬಾಕಿ ಇದೆ ಆ ಕೆಲಸಗಳು ಪೂರ್ಣ ಆಗ್ಬೇಕಂದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ನಾವೆಲ್ಲ ಜನಗಳ ಬಳಿ ಹೋಗ್ತೀವಿ. ನಮ್ಮ ನಾಯಕರು ಬಿಜೆಪಿ ಕಚೇರಿ ಇಲ್ಲ ಇಲ್ಲಿ. ನಮ್ಮ ನಾಯಕರು ಕೇಂದ್ರ ಕಚೇರಿಯಲ್ಲೇ ಹಲವಾರು ಬಾರಿ ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದ್ದೀನಿ. ಅಲ್ಲೇ ಏನು ಕೇಂದ್ರ ಕಚೇರಿಯಲ್ಲೇ ಹೋಗ್ಬಿಟ್ಟು ಪ್ರೆಸ್ ಮೀಟ್ಗಳು ಸುಮಾರು ವಿಚಾರಗಳು ಅದನ್ನೆಲ್ಲ ಮಾಡಿದ್ದಾರೆ. ಸರ್ ಏನು ನೀವು ಕೇಳ್ತಾ ಇದ್ದೀರಾ, ಒಬ್ಬ BLO ವಿರುದ್ಧವಾಗಿ ಒಬ್ಬರು ಅವಹೇಳನಕಾರಿಯಾಗಿ ಒಂದು ಆಡಿಯೋ ಗ್ರೂಪ್ಸ್ ಅಲ್ಲಿ ಬಂತು. ನಾವು 4-5 ಜನ ಮುಖಂಡರುಗಳು ಆ BLOನ ಸಂಪರ್ಕ ಮಾಡೋದಕ್ಕೆ ಅವ್ರ ಮನೆ ಹತ್ರ ಕೂಡ ಹೋಗಿದ್ವಿ. ಮುನ್ಸಿಪಲ್ ಕಾಲೇಜ್ ಹಿಂಭಾಗ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋದ್ವಿ. ಅವ್ರ ಮನೆ ಇರಲಿಲ್ಲ, ಬಾಗಿಲಾಕಿತ್ತು, ಅವ್ರ ಫೋನು ಸ್ವಿಚ್ ಆಫ್ ಆಗಿತ್ತು. ಇದುವರೆಗೂ ನಮಗೆ ಸಂಪರ್ಕಕ್ಕೆ ಬರಲಿಲ್ಲ. ಆಮೇಲೆ ನಾವು ಬೇರೆ BLOಗಳಿಗೆ ಮುಖಾಂತರ ನಾವು ತಿಳ್ಕೊಂಡ್ರೆ ಏನಾಗಿದೆ ಅಂತ ಅವ್ರಿಗೆ ಕಾಂಗ್ರೆಸ್ ಮುಖಂಡರು ಫುಲ್ ಬೆದರಿಕೆ ಹಾಕಿದಾರಂತೆ. ನಿಮ್ಗೆ ಕೆಲಸ ಅವ್ರಿಗೆ ಏನೋ ನೀನೇನಾದ್ರೂ ಕಂಪ್ಲೇಂಟ್ ಕೊಟ್ಟು ಈ ಶಿಡ್ಲಘಟ್ಟದಲ್ಲಿ ಇದೇ ತರ ಇತ್ತು. ಇವತ್ತು ಶಿಡ್ಲಘಟ್ಟದಲ್ಲಿ ಮಾಧ್ಯಮ ಸ್ನೇಹಿತರುಗಳಿಂದಾನೇ ಇವತ್ತು ನ್ಯಾಯ ಸಿಕ್ಕಿದ್ದು. ಅಧಿಕಾರಿಗಳಿಗೆ ಎಷ್ಟು ಒತ್ತಡ ತಂದಿದ್ವಿ ಅಂದ್ರೆ ಯಾಕೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ನಾವು ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಒತ್ತಡ ಮಾಡಿದೀವಿ. ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರರಿಗೆ ಈ ತರ ಹಿಂಸೆ ಕೊಟ್ರೆ ಯಾವ ತರ ಕೆಲಸ ಮಾಡ್ಬೇಕು, ಅವ್ರಿಗೆ ಬೆದರಿಕೆ ಹಾಕಿ ನಿನ್ಗೇನಾದ್ರು ಕಂಪ್ಲೇಂಟ್ ಕೊಟ್ರೆ ಅದೇ ನಿನ್ ಕೆಲಸದಿಂದಾನೇ ನಾವು ಏನ್ ಬೇಕು ಅಂತ ಮಾಡ್ತೀವಿ. ಪಾಪ ಅವರು ಒಂದು ಬ್ರಾಹ್ಮಣ ಸಮುದಾಯದವರಾಗಿರೋದ್ರ ಸಾಕಷ್ಟು ಭಯ ಬಿದ್ದು ಅವ್ರು ಇವತ್ತವರೆಗೂ ಎಲ್ಲೂ ಈಚೆಗೆ ಬರ್ತೀರಾ, ನಮ್ ಕೈಗೂ ಸಿಗ್ತೀರಾ ಇದಾರೆ. ಅವ್ರು ನಮ್ಗೆ ಸಿಕ್ಕಿದೆ ಆಗ್ಲಿ ಅವ್ರು ನ್ಯಾಯ ಕೊಡ್ತಕ್ಕಂತ ಕೆಲಸನ ನಾವು ಮಾಡ್ತೀವಿ. ಸರ್ ಈಗ ಏನು ಚಿಕ್ಕಬಳ್ಳಾಪುರ ಶಾಸಕರು ಇದುವರೆಗೂ ಏನೇನು ಹೇಳಿದ್ದಾರೆ ಜನಕ್ಕೆ ಗೊತ್ತು. ನಾನು ಅದಕ್ಕೆ ಉತ್ತರ ಕೊಡಲ್ಲ ಸರ್. ಬರೀ ಯಾಕಂದ್ರೆ ತಿರುಗಿ ಮಾತೇ ಬರ್ತಿದೆ, ಕೆಲಸ ಬರಲ್ಲ. ಈಗ ಕಂದವಾರ ಬಾಗಿಲಿಂದ ಕಂದವಾರ ಬಾಗಿಲವರೆಗೂ ಅದು ಟೆಂಡರ್ಗೆ ಹೋಗಿದೆ, ಟೆಂಡರ್ ರಿಜೆಕ್ಟ್ ಮಾಡ್ತಾರೆ. ಎಲ್ಲ ಎಲಿಜಿಬಲ್ ಕಾಂಟ್ರಾಕ್ಟರ್ಸ್ ಎಲ್ಲ 100 ಕೋಟಿ 200 ಕೋಟಿ ಕೆಲಸ ಮಾಡೋಂಥವ್ರು. ಇಲ್ಲಿರೋದು 45 ಕೋಟಿ ಅಷ್ಟೇ. ಅದನ್ನ ಬೇಕು ಅಂತಾನೆ ಅವರೇ ಟೆಂಡರು ಅಧಿಕಾರಿಗಳು ಅದನ್ನ ಕ್ಯಾನ್ಸಲ್ ಮಾಡ್ತಾ ಇರೋದು. ನಾನು ಉತ್ತರ ಕೊಡಲ್ಲ. ನಾನು ಮಾತು ಹೇಳಿದ್ಮೇಲೆ ಅದು ಕೆಲಸ ಆಗೋ ರೂಪದಲ್ಲಿ ಬರಬೇಕು. ಮಾತು ಬರ್ದೆ ಯಾಕೆ ಮಾತಾಡ್ಬೇಕಂತ ಹೇಳ್ಬಿಟ್ಟು ನಾನು ಈ ವಿಚಾರವಾಗಿ ನಾನು ಮಾತಾಡ್ತೀನಿ ಸರ್. ಇದು ಜಿಲ್ಲಾಧಿಕಾರಿಗಳು ಉತ್ತರ ಕೊಡ್ಬೇಕು ಸರ್. ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲೇ ಇದು ಟೆಂಡರ್ ಕ್ಯಾನ್ಸಲ್ ಆಗ್ತಾ ಇರೋದು. ನಗರಸಭೆಯಲ್ಲಿ ಇದು ಟೆಂಡರ್ ಮಾಡೋ ಅವಕಾಶ ಇದ್ದಿದ್ರೆ ಇಷ್ಟೊಂದು ಸಂಪೂರ್ಣ ಮಾಡಿ ಕೆಲಸ ಕಾಮಗಾರಿಗಳು ಮುಗಿಸಿ ನಾವು 2-3 ವರ್ಷ ಆಗ್ತಾ ಇತ್ತು. ಇದು ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಟೆಂಡರ್ ಮಾಡತಕ್ಕಂತ ಪ್ರಕ್ರಿಯೆ ಇರೋದ್ರಿಂದ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡ್ತೀವಿ.